ನೋಡಿದಾಗ ಮನುಷ್ಯ ಅನಿಸ್ತದೆ ಈ ಮನುಷ್ಯ ಅಂತ ಉದಾತ್ತ ವ್ಯಕ್ತಿ ಇದ್ದಲ್ಲಪ್ಪ ಇವ್ರ ಬಗ್ಗೆ ಟೀಕೆಗಳು ಮಾಡ್ತಾ ಇರಲಿಲ್ಲ ಅಂತಲ್ಲ, ಟ್ರೋಲಿಂಗ್ ಮಾಡೋದ್ರಲ್ಲಂತೂ ಬಿ ಜೆ ಪಿಗರು ಎತ್ತಿದ ಕೈ, ಅದ್ರಲ್ಲಿ ಆರ್ ಎಸ್ ಎಸ್ಸಿಗರು ಇದ್ದಾರೆ. ಮತ್ತು ಬೇರೆ ಟ್ರೋಲ್ ಮಾಡೋದು ಚಿಕ್ಕ ಹಂಗೆ ಮಾಡೋದು ಪಪ್ಪು ಅಥವಾ ಶಹಜಾದೆ ಮತ್ತೇನೋ ಟೀಕಾ ಮಾಡುವಂಥ ಶಬ್ದಗಳ ಏನು ಹೇಳುವಾಗಿಲ್ಲ ಅವಕರನ್ನು ಆ ರೀತಿ ಟೀಕಾ ಮಾಡಿದ್ರು. ನಂತರ ಈಗ ಬಾಪು ಅಂತ ಇದ್ದಾರೆ, ಈಗ ಹೊಸ ಶುರು ಮಾಡಿದ್ದಾರೆ ಅರ್ಬನ್ ನಕ್ಸಲೈಟ್ಸ್ ಅಂತೇಳಿ. ಹೌದು ರೀ, ಬಡತನ ಬಗ್ಗೆ, ಅವ್ರ ಸಮಾನತೆ ಬಗ್ಗೆ, ಮೋದಿ ಅದಾನಿ ಗೆಳೆತನ ವಿರೋಧದ ಬಗ್ಗೆ ಇವೆಲ್ಲ ಮಾತಾಡಿದ್ರೆ ಅರ್ಬನ್ ನಕ್ಸಲೈಟ್ಸ್ ಅಂಥೇಳಿ ಟೈಟ್ಲ್ ಕೊಡ್ತಾ ಇದ್ದಾರೆ. ಆದರೆ ನಿಜವಾಗಿಯೂ ಇವತ್ತೊಬ್ಬ ಲೀಡರಾಗಿ ಬೆಳೀತಾ ಇದ್ದಾರೆ. ಕಾಂಗ್ರೆಸ್ಗೆ ಇವತ್ತೇನಾದರೂ 99 ಸೀಟ್ಗಳು ಬಂದಿದ್ದರೆ ರಾಹುಲ್ ಗಾಂಧಿ ಅವರಿಂದಾಗಿ ಅನ್ನೋದು ಅಷ್ಟೇ ಸತ್ಯದ. ಇವತ್ತು ಮತ್ತೆ ಏನಾಗಿರ್ತದೆ ರೀ. ಆದರೆ ಇವತ್ತು ಉಳಿದಿದ್ದು ಮಾತ್ರ ಇಂಡಿಯಾದಲ್ಲಿ ಉಳಿದ ಎಲ್ಲ ಪಾರ್ಟಿಗಳು ಇನ್ನೊಂದು ಮುಂದಿನ ಎಪಿಸೋಡಲ್ಲಿ ಮಾತಾಡ್ತಾ ಇದ್ದೀನಿ ಅದನ್ನು. ಆದರೆ ಈ ಎಪಿಸೋಡಲ್ಲಿ ಕೇವಲ ಕಾಂಗ್ರೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಕಾಂಗ್ರೆಸ್ ಇವತ್ತು ಬಿ ಜೆ ಪಿ ವಿರುದ್ಧ ಯಾರಾದರೂ ಇದ್ದರೆ ಅದು ಕಾಂಗ್ರೆಸ್ಸಿಗೆ ಮಾತ್ರ. ಈವನ್ ಕಮ್ಯುನಿಸ್ಟ್ರು ಇವತ್ತು ಉಳಿದಿಲ್ಲ, ಕಮ್ಯುನಿಸ್ಟ್ ಸಂಘಟನೆ ಉಳಿದಿಲ್ಲ, ಮುಗಿದೋಗಿದ್ದವು. ಆ ಕಮ್ಯುನಿಸಮ್ದ ಅನೇಕ ವಿಚಾರಗಳು ಇವರು ಇವತ್ತು ತೆಗೆದುಕೊಳ್ತಾ ಇದ್ದಾರೆ, ಸಮಾನತೆ ಬಗ್ಗೆ ಮತ್ತೊಂದ್ರ ಬಗ್ಗೆ. ಅದಕ್ಕೆ ಇವತ್ತು ಅರ್ಬನ್ ನಕ್ಸಲೈಟ್ ಆಗಿದ್ದಾರೆ ನಮ್ಮ ಈ ಒಂದು ರಾಹುಲ್ ಗಾಂಧಿ ಅವರು. ಈ ನೆಲೆಯಲ್ಲಿ ಇವತ್ತು ಏನಾದರೂ ಆರ್ ಎಸ್ ಎಸ್ಗೆ ತಗಡಾ ಮುಖಾಬರ ಕೊಡೋರಿದ್ರೆ ಇವತ್ತು ರಾಹುಲ್ ಗಾಂಧಿ ಅವರು. ಆ ರಾಹುಲ್ ಗಾಂಧಿಯವ್ರಿಗೆ ಇವತ್ತು ಮುಖ್ಯವಾಗಿ ಬೇಕಾಗಿದ್ದು ಹೊಸ ನವ ಯುವ ಪೀಳಿಗೆ ಜೊತೆಗೆ ಇಲ್ಲಿಯ ಬಡತನಕ್ಕೆ, ಇಲ್ಲಿಯ ಅಸಮಾನತೆಗೆ ಹೋರಾಡುವಂಥ ಒಂದು ಯುವ ಪಡೆಯನ್ನು ತಯಾರು ಮಾಡಬೇಕಾಗಿದೆ. ಅದು ಒಂದು ದಿನದಲ್ಲಿ ಆಗುವಂಥ ಕೆಲಸ ಅಲ್ಲ. ಆ ದಿಶೆಯಲ್ಲಿ ಮಾಡುವ ಹೆಜ್ಜೆಯನ್ನು ಇಡಬೇಕಾಗಿದೆ. ಇವತ್ತು ಕಾಂಗ್ರೆಸ್ ಅಂತ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಒಂದೇ ಉಳಿದು ಬಿಡ್ತೀವಿ ಇವತ್ತು. ಯಾಕಪ್ಪ ಅಂದ್ರೆ ಉಳಿದ ಪಕ್ಷಗಳು ಎಲ್ಲ ಬದಿಗೆ ಹೋದಂಥದ್ದು ಆಗಿಬಿಡ್ತು, ಒಂದಕ್ಕೊಂದು ಇಲ್ಲದಂಥದ್ದು. ಅಲ್ಲೇ ಇಲ್ಲೇ ಒಂದೇ ಸದಾ ಉಳಿದಾರೆ, ಅವು ಹಿಂದೆಲ್ಲ ಹೋಗಿಬಿಡ್ತಾರೆ. ಈ ಒಂದು ದಳಿಕೆ, ಬಿ ಜೆ ಪಿ ದಳಿಕೆಗೆ ಇಲ್ಲಿ ಪ್ರಾದೇಶಿಕ ಪಕ್ಷಗಳು ತಡೆಯಲು ಸಾಧ್ಯ ಇಲ್ಲ. ಅದಕ್ಕೆ ಇವತ್ತು ಏನಿದ್ರು ನೇರ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ, ಅಥವಾ ಕಾಂಗ್ರೆಸ್ ಅನ್ನು ಹೋಗಿರಲಿಲ್ಲ ರಾಹುಲ್ ಗಾಂಧಿ ವರ್ಸಸ್ ಆರ್ ಎಸ್ ಎಸ್. ಬಿ ಜೆ ಪಿ ನಾಯಕರು ಸಹಿತ ಆರ್ ಎಸ್ ಎಸ್ ಇಂದ ಬಂದಂಥವ್ರು. ಇವತ್ತು ನಮ್ಮ ಮೋದಿಯವ್ರಿಗೆ ವಯಸ್ಸಾಗ್ಯದ ಭಾಳ, ಇನ್ನೊಂದು ಈ ಪೀರಿಯಡ್ ಆಗ್ಬೋದು, ಮುಂದಿನ ಪೀರಿಯಡು ಆಗ್ಬೋದು ಅಂತ ಇಟ್ಕೊಳ್ಳೋ ನಾನು. ಆದರೆ ಈಗ ಏನಿದ್ರು ಒಂದು ಸಂಘಟನೆ ಮಾಡಬೇಕಾಗಿದ್ದು ಕಾಂಗ್ರೆಸ್ ಇಲ್ಲಿ ದೇಶದ ತುಂಬ ದೇಶವ್ಯಾಪಿ. ಅದಕ್ಕೆ ಮೇಲೆ ಹೇಳ್ತಾ ಇರ್ತೀನಿ, ಸೇವಾ ದಳ ನೇಮಿಸಬೇಕು, ಅದನ್ನು ಬೆಳೆಸಬೇಕು. ಜೊತೆಗೆ ಈ ಒಂದು ಆರ್ ಎಸ್ ಎಸ್ದ ರೀತಿಯಲ್ಲಿ ಅದನ್ನು ಸಾಂಸ್ಕೃತಿಕವಾಗಿ ಬೆಳೆಸಿದ್ರೆ ಈ ದೇಶಕ್ಕೆ ಒಂದು ಪ್ರಬಲವಾದಂಥ ಒಂದು